ಫ್ಯಾಮಿಲಿ ರೌಂಡ್ನಲ್ಲಿ ಎಲ್ಲರ ಮನಸ್ಸು ಗೆದ್ದ ಗಿಲ್ಲಿ ಕಪ್ ಗೆಲ್ಲೋ ಮೊದಲೇ ಕರ್ನಾಟಕದ ಮನೆ ಮನದಲ್ಲೂ ಗಿಲ್ಲಿ. ಪ್ರಿಯ ವೀಕ್ಷಕರೇ, ನಮಸ್ಕಾರ. ಬಿಗ್ ಬಾಸ್ ಶುರುವಾಗಿ 2 ತಿಂಗಳು ಕಳೆತು. ಈ ದೊಡ್ಡ ಮನೆಗೆ ಬಂದವರೆಲ್ಲ ತಮ್ಮ ವ್ಯಕ್ತಿತ್ವದ ಆಟದಲ್ಲಿ ತಮ್ಮನ್ನು ತಾವು ಹೇಗೆ ಪ್ರೂವ್ ಮಾಡ್ಕೊಳ್ತಾರೋ ಅದರ ಮೇಲೆ ಕರ್ನಾಟಕದ ಜನ ಅವರನ್ನು ಉಳಿಸ್ಕೊಳ್ಳೋದು ಬೇಡವೋ ಅಂತ ನಿರ್ಧಾರ ಮಾಡಿ ವೋಟ್ ಮಾಡ್ತಾರೆ. ಇಲ್ಲಿ ಇಷ್ಟ ಆದವರು ಉಳಿದುಕೊಳ್ತಾರೆ, ಇಲ್ಲವಾದ್ರೆ ವಾರಕ್ಕೊಬ್ಬೊಬ್ಬರಂತೆ ಮನೆಯಿಂದ ಹೊರ ನಡೀತಾರೆ. ಇದೀಗ ಇನ್ನೇನು ಕೆಲವೇ ದಿನಗಳು ಬಾಕಿ ಉಳಿದಿದೆ ಈ ಬಿಗ್ ಬಾಸ್ ಸೀಸನ್ 12 ಮುಗಿಯೋದಕ್ಕೆ. ಆ ಪೈಕಿ ಇದೀಗ ಮನೆಯಲ್ಲಿ ಉಳಿದುಕೊಂಡವರು ಬಲು ಗಟ್ಟಿಯಾಗಿ ಇದ್ದವರೇ ಅಂದ್ಕೊಂಡ್ರು ತಪ್ಪೇನಿಲ್ಲ. ಇರೋದು ಒಂದೇ ಟ್ರೋಫಿ, ಆದರೆ ಕಾದಾಟ ಮಾತ್ರ ಎಷ್ಟು ಜನರ ಮಧ್ಯೆ. ಮನೆಯಲ್ಲಿ ಆತ್ಮೀಯತೆಯನ್ನು ಬೆಳೆಸ್ಕೊಂಡವರು, ನೀನು ನನ್ನ ಗೆಳೆಯ ಗೆಳತಿ ಎಂದೆಲ್ಲ ಹಾಡು ಹಾಡಿದವ್ರಿಗೆ ಇದೀಗ ಫಿನಾಲೆ ಹತ್ತಿರ ಬರ್ತಿದ್ದಂತೆ ಯಾರು ಇಷ್ಟವಾಗಿರ್ತಾರೋ ಅವರೇ ಕಷ್ಟವಾಗೋಕ್ಕೆ ಶುರುವಾಗ್ತಾರೆ. ಅದರಲ್ಲಿ ಮನೆಯವರಿಗೆ ಇಷ್ಟವಾಗೋದ್ರ ಜೊತೆಗೆ ಇಡೀ ಕರ್ನಾಟಕಕ್ಕೆ ಇಷ್ಟವಾಗಿರೋದು ದಿ ಒನ್ ಆ್ಯಂಡ್ ಓನ್ಲಿ ನಟರಾಜ ಗಿಲ್ಲಿ ನಟ. ಈ ವಾರ ಕಂಪ್ಲೀಟ್ ಆಗಿ ಫ್ಯಾಮಿಲಿ ರೌಂಡ್. ಈ ಫ್ಯಾಮಿಲಿ ರೌಂಡ್ನಲ್ಲಿ ಎಲ್ಲರ ಮನೆಯವರು ಬಂದು ತಮ್ಮ ತಮ್ಮ ಮಕ್ಕಳಿಗೆ ತಿಂಡಿ ತಿನಿಸುಗಳನ್ನು ತಂದು ಕೊಡೋದ್ರ ಜೊತೆಗೆ ಬಿಗ್ ಬಾಸ್ ರೂಲ್ಸ್ಗಳನ್ನು ಮೀರಲಾರ್ದೆ ತಮ್ಮ ತಮ್ಮ ಮಕ್ಕಳಿಗೆ ಒಂದು ಸಣ್ಣ ಟಿಪ್ಸ್ ಜೊತೆಗೆ ಎಚ್ಚರಿಕೆಯನ್ನು ಕೊಟ್ಟು ಹೋಗ್ತಾರೆ. ಇದು ತಾವು ಇಷ್ಟು ವಾರ ಆಡಿರೋ ಆಟದ ಪೈಕಿ ನಾವು ಹೊರಗಡೆ ಹೇಗೆ ಕಾಣಿಸ್ಕೊಳ್ತಿದ್ದೇವೆ ಎಂಬ ಹಿಂಟ್ಸ್ ಎಂದು ಕಂಟೆಸ್ಟೆಂಟ್ಗಳು ಅರಿತುಕೊಂಡು ಮುನ್ನುಗ್ಗೋಕೆ ಒಂದು ರೀತಿಯ ಟಿಪ್ಸ್. ಆದರೆ ಯಾವ ಲೆಕ್ಕಾಚಾರವನ್ನು ಹಾಕಿಕೊಳ್ಳದೆ ತಾನಾಯಿತು ತನ್ನ ಆಟವಾಯಿತು ಎಂದುಕೊಂಡು ಎಲ್ಲರ ಮುಖದಲ್ಲೂ ನಗು ತರಿಸುತ್ತಾ ಎಲ್ಲರನ್ನ ನಗಿಸುತ್ತಾ ಮನೆಯಲ್ಲಿ ಎಲ್ಲರಿಗಿಂತ ತುಸು ಹೆಚ್ಚಾಗಿ ಕಾಣಿಸ್ಕೊಳ್ತಿರೋದು ಮಾತ್ರ ಇದೇ ಗಿಲ್ಲಿ. ಇವನ ಹಾಸ್ಯವನ್ನ, ತುಂಟಾಟವನ್ನ, ಚೇಷ್ಟೆಯನ್ನ ಆ ಸಂದರ್ಭದಲ್ಲಿ ಅವನ ಜೊತೆಗೆ ಎಂಜಾಯ್ ಮಾಡಿ ತಾವು ಕೂಡ ಆ ನಗುವಿನಲ್ಲಿ ಭಾಗಿಯಾದವರು ಅಯ್ಯೋ ಮನೆ ತುಂಬ ಬರೀ ಇವನೇ ಕಾಣಿಸ್ಕೊಳ್ತಿದ್ದಾನೆ ಅನ್ನೋ ಅನುಮಾನವೋ ಅಥವಾ ತಾನು ಎಲ್ಲರ ಜೊತೆಗೆ ಕಾಣಿಸ್ಕೊಳ್ತಿಲ್ಲ ಅನ್ನೋ ಜಲಸೋ ಗೊತ್ತಿಲ್ಲ. ವಾರ ಪೂರ್ತಿ ಗಿಲ್ಲಿ ಜೊತೆಗಿದ್ದು ನಗಾಡಿದವರು ವಾರದ ಕೊನೆಯಲ್ಲಿ ಅವನು ಅತಿಯಾದ ಹಾಸ್ಯವನ್ನು ಮಾಡ್ತಾನೆ, ಒಬ್ಬರನ್ನ ಕೆಳಗೆ ಹಾಕಿ ಹಾಸ್ಯ ಮಾಡ್ತಾನೆ, ಇದರಿಂದ ನಮಗೆ ನೋವಾಗುತ್ತೆ ಎಂಬೆಲ್ಲ ಕಾರಣಗಳನ್ನು ಕೊಟ್ಟು ನಾಮಿನೇಟ್ ಮಾಡ್ತಾರೆ. ಯಾರು ಏನೇ ಹೇಳಿದ್ರು, ಏನೇ ಕಾರಣಗಳನ್ನು ಕೊಟ್ಟರು ಅವನನ್ನು ಕಾಯೋಕೆ ಅಂತ ಇಡೀ ಕರ್ನಾಟಕವೇ ಅವನ ಜೊತೆಗೆ ನಿಂತಿದೆ ಅಂತ ಇಷ್ಟು ದಿನ ಆದಮೇಲೆ ಅವರವರ ಕುಟುಂಬದವರಿಂದಲೇ ಗೊತ್ತಾಗಿದೆ. ಇವಾಗ ಯಾವ ರೇಂಜಿಗೆ ಜಲಸ್ಸಾಗಿರ್ಬೋದು ಅಲ್ಲಿದ್ದವರಿಗೆ ಅಂತ ನಿಮಗೂ ಅನಿಸುತ್ತೆ. ಧನುಷ್ ತಾಯಿ ನನ್ನ ಮಗ ಇಲ್ಲದೆ ಹೋಗಿದ್ರೆ ನಾನು ಗಿಲ್ಲಿಗೆ 100 ಬಾರಿ ವೋಟ್ ಮಾಡ್ತಿದ್ದೆ ಎಂದಾಗ, ನನಗೆ ಗಿಲ್ಲಿ ಅಂದರೆ ತುಂಬ ಇಷ್ಟ, ಅವರ ಕಾಮಿಡಿ ಅಂತೂ ಇನ್ನೂ ಇಷ್ಟ ಅಂತ ಸೂರಜ್ ಅಕ್ಕ ಹೇಳಿದಾಗ, ಬಿಗ್ ಬಾಸ್ ಮನೆಗೆ ಬಂದು ತಮ್ಮ ಮಗಳಿಗಿಂತ ಹೆಚ್ಚು ಗಿಲ್ಲಿ ಜೊತೆಗೇ ಸಮಯ ಕಳೆದು ಗಿಲ್ಲಿ ಅಂದರೆ ತುಂಬ ಇಷ್ಟ ಎಂದ ಅಶ್ವಿನಿ ಗೌಡ ಅವರ ತಾಯಿ ಹೇಳಿದಾಗ, ಜೊತೆಗೆ ಆ ರಚಿತ ತಾಯಿ ಮಾತು ಕೂಡ, ಇವೆಲ್ಲವನ್ನ ಮನೆ ಮಂದಿ ನೋಡಿದಾಗ ಬಹುಶಃ ಇವಾಗ ಅನಿಸಿರುತ್ತೆ ನಾವು ಗಿಲ್ಲಿ ಮೇಲೆ ಎಷ್ಟು ಕಂಪ್ಲೇಂಟ್ ಮಾಡ್ತೀವೋ ಅಷ್ಟು ಹೊರಗಡೆ ಕರ್ನಾಟಕದ ಜನ ಅವನನ್ನು ಬೆಂಬಲಿಸ್ತಿದ್ದಾರೆ ಅಂತ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ವಾರದ ಫ್ಯಾಮಿಲಿ ರೌಂಡ್ ರಿಸಲ್ಟ್. ಫೈನಲಿ ಉಳಿದಿರೋದು ಇನ್ನು ಕೆಲವು ದಿನಗಳು. ಈ ದಿನಗಳಲ್ಲಾದರೂ ಗಿಲ್ಲಿ ಮೇಲೆ ಕಾನ್ಸಂಟ್ರೇಷನ್ ಮಾಡೋದನ್ನು ಬಿಟ್ಟು ತಮ್ಮ ತಮ್ಮ ಆಟದಲ್ಲಿ ತಾವು ತೊಡಗಿಕೊಂಡ್ರೆ ಬಿಗ್ ಬಾಸ್ ಟ್ರೋಫಿ ಹತ್ತಿರ ಹೋಗೋದಕ್ಕೆ ದಾರಿ ಕಾಣಬಹುದು. ಶ್ರೀ ಕರ್ನಾಟಕ, ಹಾವೇರಿ.